ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 5ನೇ ತರಗತಿ ಕೋರ್ ವಿಷಯ ಗಣಿತದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ನೋಡೋಣ. ಆಲ್ರೆಡಿ ಕನ್ನಡ ಮತ್ತು ಪರಿಸರ ಹಾಕಿದ್ದೆ, ಇವಾಗ ಗಣಿತ ಇದೆ, ಇಂಗ್ಲೀಷ್ ಕೂಡ ಬೇಗನೆ ಬರ್ತದೆ. ಯಾರಿಗೆಲ್ಲ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ನೋಡುವ. ಪ್ರಶ್ನೆ ಒಂದಿತ್ತು, ಕೆಳಗಿನ ಅಂಕಿಗಳನ್ನು ಬಳಸಿ 3 ಅಂಕಿಯ ದೊಡ್ಡ ಸಂಖ್ಯೆಯನ್ನು ರಚಿಸಿ ಪದಗಳಲ್ಲಿ ಬರೀಬೇಕು. 3, 8, 4 ಅಂತ ಕೊಟ್ಟಿದ್ದಾರೆ. ಇದನ್ನು ಬಳಕೆ ಮಾಡಿ ರಚನೆ ಮಾಡಿದಾಗ ದೊಡ್ಡ ಸಂಖ್ಯೆ ಆಗೋದು 843. ಅದನ್ನು ಪದಗಳಲ್ಲಿ ಏನು ಮಾಡಬೇಕಾಗಿತ್ತು, 843 ಅಂತ ಬರೆದ್ರೆ ಉತ್ತರ ಸರಿ ಆಗ್ತದೆ. ಎರಡನೇ ಪ್ರಶ್ನೆ, ಲೆಕ್ಕಗಳನ್ನು ಬಿಡಿಸಿ. 312 ಮೈನಸ್ 196 ಅಂತ ಇದೆ. ಸೊ 312ರಲ್ಲಿ 196 ಕಳೆದಾಗ ಬರುವ ವ್ಯತ್ಯಾಸ 116. ಇನ್ನು 411ಕ್ಕೆ 4ರಿಂದ ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧ 1644 ಇಸ್ ದ ರೈಟ್ ಆನ್ಸರ್. ಒಂದು ವ್ಯವಕಲನ, ಒಂದು ಗುಣಾಕಾರದ ಲೆಕ್ಕ ಕೊಟ್ಟಿತ್ತು. ಇಲ್ಲಿ ನೀವು ಸಂಕಲನ ಕೊಡ್ಬೋದು, ಅಥವಾ ಭಾಗಾಕಾರನೂ ಕೊಡ್ಬೋದು, ಅಥವಾ 4 ಲೆಕ್ಕನೂ ಕೊಡ್ಬೋದು. ಏಕೆಂದರೆ ಇದು FL ಅನ್ನು ಪರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆ ಇತ್ತು. ಪ್ರಶ್ನೆ 3, ಎಸ್. ರಾಜುವಿನ ಬಳಿ 51 ನೋಟ್ಬುಕ್ಗಳು, ಪ್ರತೀಕನ ಬಳಿ 33 ನೋಟ್ಬುಕ್ಗಳಿವೆ. ಇಬ್ಬರ ಬಳಿ ಇರುವ ನೋಟ್ಬುಕ್ಗಳ ಸಂಖ್ಯೆ ಲೆಕ್ಕ ಹಾಕಿ ಅಂತ ಕೇಳಿದರು. ಇಲ್ಲಿ ರಾಜು ಬಳಿ ಇರ್ತಕ್ಕಂಥ ನೋಟ್ಬುಕ್ಗಳು 51 ಇದ್ದಾವೆ, ಪ್ರತೀಕನ ಬಳಿ ಎಷ್ಟಿದ್ದಾವೆ, 33 ಇದ್ದಾವೆ. ಒಟ್ಟು ನೋಟ್ಬುಕ್ಗಳ ಸಂಖ್ಯೆಯನ್ನು ಕಂಡುಹಿಡಬೇಕು. ಇಬ್ಬರ ಬಳಿ ಅಂತಂದರೆ ಇದು ಪ್ಲಸ್ ಮಾಡಬೇಕು. ಸೊ ಆನ್ಸರ್ ಏನಾಗ್ತದಪ್ಪ ಅಂದರೆ 84 ಅಂತಕ್ಕಂಥದ್ದು ಬರ್ತದೆ. 84 ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಪ್ರತೀಕನ ಬಳಿ 63 ಮೀಟರ್ ಬಟ್ಟೆ ಇದೆ. ಇದರಲ್ಲಿ 38 ಮೀಟರ್ ಬಟ್ಟೆ ಪ್ರಸಾದ್ಗೆ ಕೊಟ್ಟರೆ ಅವನ ಬಳಿ ಉಳಿದ ಬಟ್ಟೆ ಎಷ್ಟು ಅಂತ ಕೊಟ್ಟಿದ್ರು. ಫಸ್ಟ್ ಬರ್ಕೊಡ್ರಿ. ಪ್ರತೀಕನ ಬಳಿ ಇರುವ ಬಟ್ಟೆ 63 ಮೀಟರ್, ಓಕೆ. ಪ್ರಸಾದ್ಗೆ ಕೊಟ್ಟ ಬಟ್ಟೆ 38 ಮೀಟರ್. ಸೊ 63ರಲ್ಲಿ 38 ಏನು ಮಾಡಬೇಕು, ಉಳಿದ ಬಟ್ಟೆ ಅಂದರೆ ವ್ಯತ್ಯಾಸ ಕಂಡುಹಿಡಿಯಲಿಕ್ಕೆ ನಾವು ವ್ಯವಕಲನವನ್ನು ಮಾಡಬೇಕು. 63ರಲ್ಲಿ 38 ಕಳೆದಾಗ ಬರ್ತಕ್ಕಂಥ ವ್ಯತ್ಯಾಸ 25 ಮೀಟರ್ ಆತನ ಬಳಿ ಪ್ರತೀಕನ ಬಳಿ ಉಳಿದಿರ್ತಕ್ಕಂಥ ಬಟ್ಟೆ ಆಗಿದೆ. ಪ್ರಶ್ನೆ 5, ಕೆಳಗಿನ ಸಂಖ್ಯೆಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಗುರುತಿಸಿ ಬರೀಬೇಕಾಗಿತ್ತು. ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 3262, 1203, 7824, 9612, 1002, 8656. ಇದರಲ್ಲಿ ಗರಿಷ್ಠ ಸಂಖ್ಯೆ ಇರತಕ್ಕಂಥದ್ದು 9612 ದೊಡ್ಡ ಸಂಖ್ಯೆ. ಕನಿಷ್ಠ ಇರೋದು 1002, ಓಕೆ. ಅದು ಚಿಕ್ಕದಾಗಿರ್ತಕ್ಕಂಥ ಬೆಲೆ ಇರ್ತಕ್ಕಂಥ ಸಂಖ್ಯೆ ಇತ್ತು. ನೆಕ್ಸ್ಟ್ ಒನ್, ಕೆಳಗಿನವುಗಳನ್ನು ಚಿತ್ರರೂಪದಲ್ಲಿ ವ್ಯಕ್ತಪಡಿಸಿ 1/3 ಮತ್ತು 1/5. 3ರಲ್ಲಿ 1 ಭಾಗಕ್ಕೆ ಬಣ್ಣ, 5ರಲ್ಲಿ 1 ಭಾಗಕ್ಕೆ ಬಣ್ಣ. ಸೊ ಇದನ್ನು ನೀವೇನು ಮಾಡಬೇಕು, ಈ ಥರ ಚೌಕದಲ್ಲಿನೂ ತೋರಿಸ್ಬೋದು ಅಥವಾ ವೃತ್ತದಲ್ಲಿನೂ ಕೂಡ ತೋರಿಸ್ಬೋದು. ಒಟ್ಟಾರೆ ಇವುಗಳನ್ನು ನೀವೇನು ಮಾಡಬೇಕು, ಚಿತ್ರದ ರೂಪದಲ್ಲಿ ವ್ಯಕ್ತವನ್ನು ಪಡಿಸಿದರೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಒನ್, 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ಅದರಲ್ಲಿ ಜಾ ಮತ್ತು ಪರಿಧಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇದು 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತ ಇದೆ, ಓಕೆ. ಅದನ್ನು OA ಅಂತ ಗುರುತಿಸಿದ್ದೀವಿ. BC ಅನ್ನೋದು ಜ. ಇದು ಒಂದು ಏನಾಗಿದೆಪ್ಪ ಅಂದ್ರೆ ಪರಿಧಿ ಇದೆ ಅನ್ನೋದನ್ನು ನಾವೇನು ಮಾಡ್ಬೋದು, ವೃತ್ತದ ಒಂದು ಭಾಗ, ಅದು ಪರಿಧಿ ಆಗಿರ್ತದೆ. ನೆಕ್ಸ್ಟ್ ಒನ್, ಪ್ರೀತಿ ಬಳಿ 3652 ರೂಪಾಯಿ, ಪ್ರೇಮಾಳ ಬಳಿ 5235 ರೂಪಾಯಿ, ಜಾಯ್ಸಿ ಬಳಿ 6358 ರೂಪಾಯಿ ಹಣ ಇದೆ. ಮೂವರ ಬಳಿ ಇರುವ ಒಟ್ಟು ಹಣ ಲೆಕ್ಕಾಚಾರ ಮಾಡಿ. ಬರ್ಕೊಡ್ರಿ. ಪ್ರೀತಿ ಬಳಿ ಇರುವ ಹಣ 3652, ಪ್ರೇಮಾ ಬಳಿ ಇರುವ ಹಣ 5235, ಜಾಯ್ಸಿ ಬಳಿ ಇರುವ ಹಣ 6358. ಸೊ ಮೂವರ ಬಳಿ ಇರ್ತಕ್ಕಂಥ ಒಟ್ಟು ಹಣ ಎಷ್ಟಾಗ್ತದಪ್ಪ ಅಂದರೆ 15245 ಈಸ್ ದ ರೈಟ್ ಆನ್ಸರ್. ಇಷ್ಟು ನೀವೇನು ಮಾಡಬೇಕು, ತೋರಿಸ್ಬೇಕು. ಕೆಳಗಿನ ಸಮಯಗಳನ್ನು ಸೂಚಿಸ್ತಕ್ಕಂಥ ಗಡಿಯಾರವನ್ನು ರಚಿಸಬೇಕು. ಫಸ್ಟ್ರಲ್ಲಿ 9:45 ಅಂತ ಇದೆ. ಸೊ ಇದು 9:45 ಸೂಚಿಸ್ತಕ್ಕಂಥ ಗಡಿಯಾರ ಇತ್ತು. ಸೆಕೆಂಡ್ ಒನ್, ಅದು ಕೂಡ 4:45 ಅಂತ ಇದೆ. ಸೊ ಇದು 4:45 ಸೂಚಿಸ್ತಕ್ಕಂಥ ಒಂದು ಗಡಿಯಾರ ಆಗದು. ಮುಂದಿನ ಪ್ರಶ್ನೆ, ಕಡೆಯ ಪ್ರಶ್ನೆ, ಕೆಳಗಿನ ದತ್ತಾಂಶಗಳನ್ನು ದಿನದ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಕಂಬ ನಕ್ಷೆಯಲ್ಲಿ ನಿರೂಪಿಸಬೇಕು. ಶಾಲೆಯ ಸಮಯ 6 ಗಂಟೆ, ಆಟ 2 ಗಂಟೆ, ಮನೆಗೆಲಸ 4 ಗಂಟೆ, ನಿದ್ರೆ ಮತ್ತು ಇತರೆ 12 ಗಂಟೆ. ಸೊ ಇದನ್ನು ಕಂಬ ನಕ್ಷೆಯಲ್ಲಿ ನಿರೂಪಿಸಿದಾಗ ಈ ಥರ ನೀವು ಬಾರ್ಗ್ರಾಫನ್ನು ಹಾಕೋಬೇಕು. ಈ ಕಡೆ ಸಮಯ ಗಂಟೆಗಳಲ್ಲಿ, ಈ ಕಡೆ ದೈನಂದಿನ ಚಟುವಟಿಕೆಗಳು. ಶಾಲೆ 6 ಗಂಟೆ,
ಆಟ 2 ಗಂಟೆ, ಮನೆಗೆಲಸ 4 ಗಂಟೆ, ನಿದ್ರೆ ಮತ್ತು ಇತರೆ 12 ಗಂಟೆ. ಇಷ್ಟು ಏನಾಗಿತ್ತಂದರೆ ಒಂದು 5ನೇ ತರಗತಿಯ ಗಣಿತದಲ್ಲಿ ನಾವು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.